ಓಂ ನಮೋ ಭಗವತೆ ರಾಮಕೃಷ್ಣಾಯ. ಯಸ್ಯ ವೀರ್ಯೇಣ ಕೃತಿನೋ ವಯಂಚ ಭುವನಾನಿ ಚ ರಾಮಕೃಷ್ಣಂ ಸದಾ ವಂದೇ ಶರ್ವಂ ಸ್ವತಂತ್ರಮೀಶ್ವರಂ. ಇಂದಿನ ಈ ಸಮಾರಂಭಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನೀಡಿ ಆ ಸಾನ್ನಿಧ್ಯದಿಂದ ನಮ್ಮೆಲ್ಲರ ಆಧ್ಯಾತ್ಮಿಕತೆಗೆ ಸ್ಫೂರ್ತಿಯನ್ನು ತಂದಿರುವಂತಹ ಸಾಕ್ಷಾತ್ ದಿವ್ಯತ್ರಯರ ಪಾದಾರವಿಂದಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಸಮಾರಂಭಕ್ಕೆ ತಮ್ಮ ಸಾನ್ನಿಧ್ಯದಿಂದ ಮೆರುಗು ತಂದಿರುವಂತಹ ಪರಮಪೂಜ್ಯ ಸ್ವಾಮಿ ಮಾಯಾ ದೀಪಾನಂದಜಿ ಮಹಾರಾಜರವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನನ್ನ ಗೆಳೆಯರಿಗೆ ಶುಭಾಶಯಗಳನ್ನು ಕೋರುತ್ತಾ, ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವದ ಶುಭ ದಿನದಂದು ತಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಸ್ಮರಣೆಗಳನ್ನು ಹಂಚಿಕೊಳ್ಳುತ್ತಾ ಹಾಗೂ ಅವರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮೊದಲು ಮಾಡುತ್ತೇನೆ. ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರು 12 ಶಿವ ದೇವಾಲಯಗಳಲ್ಲಿ ಒಂದು ಶಿವನ ದೇವಸ್ಥಾನದಲ್ಲಿ ಶಿವಭಾವದಲ್ಲಿ ಶಿವನನ್ನು ಆರಾಧಿಸ್ತಾ ಇದ್ದಾಗ ಅವರು ಗಾಢವಾದ ಭಾವಸಮಾಧಿಗೆ ಹೋಗ್ತಾರೆ. ಶ್ರೀರಾಮಕೃಷ್ಣರ ಈ ಸ್ಥಿತಿಗೆ ಕಾರಣ ಪುಷ್ಪದಂತ ರಚಿಸಿರುವಂತಹ ಶಿವಮಹಿಮ್ನ ಸ್ತೋತ್ರದ ಒಂದು ಶ್ಲೋಕ. ಅಸಿತಗಿರಿ ಸಮಂ ಸ್ಯಾತ್ ಖಜ್ಜಲಂ ಸಿಂಧು ಪಾತ್ರೆ ಸುರತರ್ವರ ಶಾಖಾಂ ಲೇಖನೀಂ ಪತ್ರ ಮೂರ್ವಿಂ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಮಹಿಮಾ ಈಶಪಾರಂ ನಯಾತಿ. ಪುಷ್ಪದಂತ ಶಿವನ ಮಹಿಮೆ ಎಷ್ಟು ಅಗಾಧವಾದದ್ದು ಅಂತ ಈ ಶ್ಲೋಕದಲ್ಲಿ ವರ್ಣಿಸೋಕೆ ಪ್ರಯತ್ನ ಪಟ್ಟಿದ್ದಾನೆ. ಶ್ರೀರಾಮಕೃಷ್ಣರು ಪುಷ್ಪದಂತನ ಈ ಶ್ಲೋಕವನ್ನು ಭಾವಿಸಿ ಗಾಢವಾದ ಭಾವಸಮಾಧಿಗೆ ಹೋಗಿರ್ತಾರೆ. ಪುಷ್ಪದಂತ ವರ್ಣನೆ ಮಾಡಿರೋದು ಹೇಗಿದೆ ಅಂದರೆ, ಸಾಕ್ಷಾತ್ ವಿದ್ಯಾದೇವತೆ ಆದ ಸರಸ್ವತಿನೇ ದೇವಲೋಕದ ವೃಕ್ಷವಾದ ಕಲ್ಪವೃಕ್ಷದ ಒಂದು ದೊಡ್ಡ ಕಾಂಡವನ್ನು ಲೇಖನಿಯಾಗಿ ಹಿಡಿದುಕೊಂಡು ಹಿಮಾಲಯವನ್ನು ಶಾಯಿಯಾಗಿಸಿಕೊಂಡು ಸಪ್ತಸಾಗರದಲ್ಲಿ ಅದನ್ನು ಕರಗಿಸಿ ಆಕಾಶವನ್ನೇ ಹಾಳೆಯನ್ನಾಗಿಟ್ಕೊಂಡು ಅನಂತ ಕಾಲದವರೆಗೂ ಶಿವನ ಮಹಿಮೆಯನ್ನು ಬರಿತಾ ಹೋದರೂ ಕೂಡ ಅದಕ್ಕೆ ಪಾರವೇ ಇಲ್ಲ. ಶ್ರೀರಾಮಕೃಷ್ಣರು ಶಿವನ ಭಾವದಲ್ಲಿ ಲೀನರಾಗಿ ಶಿವಾನಂದ ಲಹರಿಯಲ್ಲಿ ತೇಲಾಡ್ತಾ ಗಾಢವಾದ ಭಾವಸಮಾಧಿಗೆ ಹೋಗಿರ್ತಾರೆ. ರಾಮಕೃಷ್ಣರ ಜನನವನ್ನು ಗಮನಿಸಿದ್ರೆ, ತಾಯಿ ಚಂದ್ರಮಣಿ ದೇವಿ ಶಿವನ ದೇವಸ್ಥಾನದಲ್ಲಿ ಕುಳಿತಿದ್ದಾಗ ಶಿವಲಿಂಗದಿಂದ ಬಂದಂಥ ಒಂದು ಬೆಳಕು ಅವಳ ಗರ್ಭವನ್ನು ಪ್ರವೇಶಿಸುತ್ತೆ. ಆಗ ತಾನು ಗರ್ಭಿಣಿ ಅನ್ನೋದು ಅವಳಿಗೆ ಖಾತ್ರಿಯಾಗೋದು. ನಾವಿದನ್ನು ಶ್ರೀರಾಮಕೃಷ್ಣರ ಚರಿತ್ರೆಯಲ್ಲಿ ಕೂಡ ನೋಡ್ಬೋದು. ರಾಮಕೃಷ್ಣರು ಬಾಲ್ಯದಲ್ಲಿ ಗದಾಧರನಾಗಿದ್ದಾಗ ಶಿವರಾತ್ರಿಯ ದಿವಸ ಶಿವನ ವೇಷವನ್ನು ಧರಿಸ್ತಾರೆ. ಸಂಪೂರ್ಣವಾಗಿ ಹೊರಗಿನ ಜಗತ್ತನ್ನೇ ಮರೆತು ಅಂತರ್ಮುಖಿಯಾಗಿ ಶಿವಭಾವದಲ್ಲಿ ಲೀನರಾಗೋದನ್ನು ಕೂಡ ಕಾಣ್ಬೋದು. ಮುಂದೆ ಶ್ರೀರಾಮಕೃಷ್ಣರು ಅವರ ಸಾಧನೆಯೆಲ್ಲ ಮುಗಿದ ನಂತರ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗ್ತಾರೆ. ಅವ್ರಿಗೆ ಇಡೀ ಕಾಶಿ ಒಂದು ಸುವರ್ಣ ನಗರಿಯಾಗಿ ಕಂಡುಬರುತ್ತೆ. ಶಿವಪುರಾಣದಲ್ಲಿ ಹೇಗೆ ಶಿವನ ಮಹಿಮೆಯನ್ನು ವರ್ಣಿಸಿದಾರೋ ಅದೇ ರೀತಿ ಶ್ರೀರಾಮಕೃಷ್ಣರಿಗೆ ಶಿವನ ದರ್ಶನ ಆಗ್ತಾ ಹೋಗುತ್ತೆ. ಸಾಕ್ಷಾತ್ ಶಿವನೇ ಮೃತ್ಯುವನ್ನು ಪಡೆದಿರುವಂಥವ್ರ ಕಿವಿಯಲ್ಲಿ ತಾರಕ ಮಂತ್ರ ಹೇಳೋದಾಗ್ಲಿ, ತಾಯಿ ಜಗನ್ಮಾತೆ ಪಾರ್ವತಿ ಎಲ್ಲರ ಇಹಬಂಧನಗಳನ್ನು ಕತ್ತರಿಸಿ ಮೋಕ್ಷಧಾಮಕ್ಕೆ ಕಳಿಸ್ಕೊಡೋದಾಗ್ಲಿ ರಾಮಕೃಷ್ಣರಿಗೆ ದರ್ಶನವಾಗ್ತಾ ಹೋಗುತ್ತೆ. ಇಂಥ ಶಿವನ ಮಹಿಮೆ ಆಗಲಿ, ಶಿವನ ಲೀಲೆ ಆಗಲಿ, ಶಿವನ ಸ್ವರೂಪವಾಗಲಿ ಶ್ರೀರಾಮಕೃಷ್ಣರನ್ನ ಹೊರತುಪಡಿಸಿದ್ರೆ ಇನ್ಯಾರು ತಾನೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ ಹೇಳಿ. ರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಅವರ ಕೊಠಡಿಯಲ್ಲಿ ಕುಳಿತಿದ್ದಾಗ ಅವರಿಗೊಂದು ದರ್ಶನವಾಗತ್ತೆ. ಏನು ಅಂತ ಹೇಳಿದ್ರೆ, ಕಾಶಿ ವಿಶ್ವನಾಥನ ಸಾನ್ನಿಧ್ಯದಿಂದ ಹೊರಟಂಥ ಒಂದು ಬೆಳಕು ನೇರವಾಗಿ ಕಲ್ಕತ್ತಾಗೆ ಬಂದು ಇಳಿಯುತ್ತೆ. ಅದು ಅಂದು ಶ್ರೀರಾಮಕೃಷ್ಣರು ಅನ್ಕೊಳ್ತಾರೆ, ಅಂದಿನ ದಿವಸ ಈ ಭುವಿಯ ಮೇಲೆ, ಈ ಧರೆಯ ಮೇಲೆ ಸಾಕ್ಷಾತ್ ಶಿವನ ಅವತಾರ ಆಗಿದೆ ಅಂತ. ಅದು ಜನವರಿ 12, 1863 ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು ಕಲ್ಕತ್ತಾದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಗರ್ಭಸಂಚಾತರಾಗಿ. ತಾಯಿ ಭುವನೇಶ್ವರಿ ದೇವಿ ಕೂಡ ಏನು ಸಾಮಾನ್ಯಳಲ್ಲ. ಮಗುವಿನ ಜನನಕ್ಕಿಂತ ಮುಂಚೆಯಿಂದಲೂ ಕೂಡ ಕಾಶಿ ವಿಶ್ವನಾಥನಲ್ಲಿ ಹಲವಾರು ಪ್ರಾರ್ಥನೆಗಳನ್ನು ಮಾಡಿ ಪೂಜಾದಿಗಳನ್ನು ಮಾಡಿರ್ತಾಳೆ. ಏನಂತ ಅಂದರೆ, ಸಾಕ್ಷಾತ್ ಶಿವನೇ ಅವನ ಮಗುವಾಗಿ ಬರಬೇಕು ಅಂತ. ಮುಂದೆ ಆ ಮಗುವಿಗೆ ನರೇಂದ್ರನಾಥ ಅಂತ ಹೆಸರಿಡ್ತಾರೆ. ನರೇಂದ್ರ ಸಾಕ್ಷಾತ್ ಶಿವನ ಅವತಾರ ಅನ್ನೋದಕ್ಕೆ ಅವನ ಬಾಲ್ಯದ ಹಲವಾರು ಘಟನೆಗಳನ್ನು ನೋಡ್ತಾ ಹೋದರೆ ನಮಗೆ ಸಾಕ್ಷಿ ಸಿಗ್ತಾ ಹೋಗುತ್ತೆ.
ನರೇಂದ್ರ ಬಾಲ್ಯದಲ್ಲಿ ತುಂಬ ತರಲೆ ತುಂಟಾಟಗಳನ್ನು ಮಾಡ್ತಾ ಇರ್ತಾನೆ. ಅವನ ತರಲೆ ತುಂಟಾಟಗಳನ್ನು ತಾಳಲಾರದೆ ಭುವನೇಶ್ವರಿ ದೇವಿ ಒಂದು ಬಿಂದಿಗೆ ನೀರು ತಗೊಂಬಂದು ಅವನ ತಲೆ ಮೇಲೆ ಸುರಿದು ಶಿವ ಶಿವ ಅಂದ ತಕ್ಷಣ ಶಾಂತನಾಗ್ಬಿಡ್ತಾ ಇರ್ತಾನೆ. ನರೇಂದ್ರ ಅವನ ಗೆಳೆಯರ ಜೊತೆ ಆಡ್ತಿದ್ದಂಥ ಆಟ ಕೂಡ ಧ್ಯಾನದ ಆಟ. ಆಟ ಆಡೋದಕ್ಕೋಸ್ಕರ ಅಂತನಾದ್ರೂ ಧ್ಯಾನ ಕೂತ ಅಂದ್ರೆ ಸಂಪೂರ್ಣವಾಗಿ ಹೊರಗಿನ ಜಗತ್ತನ್ನೇ ಮರೆತು ಧ್ಯಾನದಲ್ಲಿ ಮಗ್ನನಾಗ್ಬಿಡ್ತಾ ಇರ್ತಾನೆ. ಅವನ ಮೈ ಮೇಲೆ ಹಾವು ಸರಿದು ಹೋದ್ರೂ ಕೂಡ ಅವನಿಗಾದ್ರೂ ಪರಿವೇ ಬರ್ತಾ ಇರೋದಿಲ್ಲ. ಮುಂದೆ ನರೇಂದ್ರ ಶಿವನ ವಿಗ್ರಹವನ್ನು ತಂದು ಅವರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿ ಶಿವನಂತೆ ತಾನು ಧ್ಯಾನಕ್ಕೆ ಕೂತ ಅಂದ್ರೆ ಧ್ಯಾನಸ್ಥ ಶಿವನಿಗೂ ನರೇಂದ್ರನಿಗೂ ವ್ಯತ್ಯಾಸನೇ ಹೇಳಲಿಕ್ಕಾಗೋದಿಲ್ಲ. ಶ್ರೀರಾಮಕೃಷ್ಣರು ಹಾಗೂ ನರೇಂದ್ರನ ಪ್ರಪ್ರಥಮ ಭೇಟಿ ಸುರೇಂದ್ರನಾಥ ಮಿತ್ರನ ಮನೆಯಲ್ಲಾಗತ್ತೆ. ಸುರೇಂದ್ರನಾಥ ಮಿತ್ರನ ಮನೆಯಲ್ಲಿ ಮೇಲಿನ ಮಹಡಿಯಲ್ಲಿ ಹಾಡ್ತಿದ್ದಂಥ ನರೇಂದ್ರನ ಧ್ವನಿಯನ್ನು ಕೇಳಿಸ್ಕೊಂಡ ತಕ್ಷಣ ಶ್ರೀರಾಮಕೃಷ್ಣರು, ಓಹ್, ಇದು ಯಾರದೋ ಒಬ್ಬ ಯೋಗಿಯ ಧ್ವನಿ ಅಂತ ಹೇಳಿ ಅಲ್ಲೇ ಕೆಳಗಿನ ಮಹಡಿಯಲ್ಲಿದ್ದ ಶ್ರೀರಾಮಕೃಷ್ಣರು ಮೇಲೆ ಹೋಗಿ ಹಾಡ್ತಿದ್ದಂಥ ನರೇಂದ್ರನನ್ನು ನೋಡ್ತಾರೆ. ನೋಡಿ ಖುಷಿ ಪಡ್ತಾರೆ. ಹಾಗೆ ಅವನನ್ನು ದಕ್ಷಿಣೇಶ್ವರಕ್ಕೆ ಬಂದು ಅವ್ರನ್ನ ಭೇಟಿಯಾಗುವಂತೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ನರೇಂದ್ರ ಶ್ರೀರಾಮಕೃಷ್ಣರನ್ನ ಭೇಟಿ ಮಾಡಲಿಕ್ಕೆ ದಕ್ಷಿಣೇಶ್ವರಕ್ಕೆ ಹೋದಾಗ ಕಲ್ಕತ್ತಾ ಅಂತ ಭೋಗ ಭೂಮಿಯಲ್ಲೂ ಕೂಡ ಭೋಗ ವಾಸನೆಯೇ ಇಲ್ಲದೆ ಸಂಪೂರ್ಣವಾಗಿ ಅಂತರ್ಮುಖಿಯಾಗಿರುವಂಥ ನರೇಂದ್ರನನ್ನ ನೋಡಿ ಶ್ರೀರಾಮಕೃಷ್ಣರಿಗೆ ಆಶ್ಚರ್ಯವಾಗತ್ತೆ. ಆಶ್ಚರ್ಯಪಟ್ಟು ಅಲ್ಲೇ ಪಕ್ಕದ ಕೋಣೆಗೆ ಅವನನ್ನು ಕರೆದುಕೊಂಡು ಹೋಗಿ ಅವನನ್ನು ಪರಿಶೀಲಿಸಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀನು ನರ ಋಷಿ ನಾರಾಯಣ, ಈ ಜಗತ್ತಿನ ಉದ್ಧಾರಕ್ಕಾಗೇ ಬಂದಿರೋದು ಅಂತ ಹೇಳಿ ಅಲ್ಲಿದ್ದ ಸಿಹಿ ತಿಂಡಿಗಳನ್ನು ಅವರ ಕೈಯಾರೆ ನರೇಂದ್ರನಿಗೆ ತಿನ್ನಿಸ್ತಾರೆ. ಮುಂದೆ ಅವನು ಮತ್ತೆ ಬಂದು ರಾಮಕೃಷ್ಣರನ್ನ ಭೇಟಿ ಮಾಡುವಂತೆ ಅವ್ರ ಮಾತು ತಗೊಂಡು ನರೇಂದ್ರನನ್ನ ಬೀಳ್ಕೊಡ್ತಾರೆ. ನರೇಂದ್ರ ಇನ್ನೊಮ್ಮೆ ರಾಮಕೃಷ್ಣರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಕೇವಲ ಅವರ ಸ್ಪರ್ಶ ಮಾತ್ರದಿಂದಲೇ ನರೇಂದ್ರನ ಮನಸ್ಥಿತಿಯನ್ನು ಉನ್ನತ ಸ್ಥಿತಿಗೆ ಏರಿಸಿ ಅವನ ಪೂರ್ವಾಪರಗಳನ್ನ ಕೇಳಿ ತಿಳ್ಕೊಳ್ತಾರೆ. ಆಗ ಶ್ರೀರಾಮಕೃಷ್ಣರಿಗೆ ಸಮಾಧಾನ ಆಗತ್ತೆ. ಅವರ ಲೀಲಾ ನಾಟಕಕ್ಕೆ ನರೇಂದ್ರ ಪ್ರಮುಖ ಸಹಾಯಕನಾಗಿ ಬಂದಿದ್ದಾನೆ ಅಂತ. ಮುಂದೆ ಶ್ರೀರಾಮಕೃಷ್ಣರು ಹೇಳೋದನ್ನ ನಾವು ನೋಡ್ಬೋದು. ಯಾವ ಆತ್ಮ ಮಾಯಾರಹಿತವಾಗಿ ಪ್ರಕಟವಾಗಿದೆಯೋ ಅದು ನರೇಂದ್ರ ಅಂತ. ನರೇಂದ್ರ ಹಾಗೂ ಶ್ರೀರಾಮಕೃಷ್ಣರ ಆ ಒಂದು ಸಂಬಂಧ ಏನಂತ ವರ್ಣಿಸೋಕ್ಕಾಗತ್ತೆ ಹೇಳಿ. ಸ್ವಾಮಿ ವಿವೇಕಾನಂದರು ಕೂಡ ಅವರ ಕಾನ್ವರ್ಸೇಷನ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಶ್ರೀರಾಮಕೃಷ್ಣರಿಗೆ ಒಂದು ಭಯ ಇತ್ತು. ಏನಂತ ಅಂದ್ರೆ ಎಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಹೊಸ ಧರ್ಮವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಅಂತ. ರಾಮಕೃಷ್ಣರು ಕೂಡ ನರೇಂದ್ರ ಮೇಲೆ ಆ ಭಯ ಇರುತ್ತೆ. ವೇದ ಋಷಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿರುವಂಥ ನರೇಂದ್ರ ಎಲ್ಲಿ ತನ್ನದೇ ಆದ ಒಂದು ಹೊಸ ಧರ್ಮವನ್ನೇ ಸೃಷ್ಟಿ ಮಾಡಿಬಿಡ್ತಾನೆ ಅಂತ. ನರೇಂದ್ರನ ಹಣೆ ಮೇಲಿದ್ದ ಒಂದು ಗುರುತನ್ನು ನೋಡಿ ಶ್ರೀರಾಮಕೃಷ್ಣರು ಏನದು ಅಂತ ಕೇಳಿದಾಗ ನರೇಂದ್ರ ಹೇಳ್ತಾನೆ, ಬಾಲ್ಯದಲ್ಲಿ ಆಟ ಆಡ್ತಾ ಇದ್ದಾಗ ಬಿದ್ದು ಪೆಟ್ಟಾಗಿ ಸಾಕಷ್ಟು ರಕ್ತ ಹೋಗಿತ್ತು ಅಂತ. ಆಗ ಶ್ರೀರಾಮಕೃಷ್ಣರು ಭಾವಸ್ಥರಾಗಿ ಹೇಳ್ತಾರೆ, ಆ ರಕ್ತ ಹೋಗಿದ್ದು ಒಳ್ಳೆಯದೇ ಆಯಿತು ಬಿಡು, ಇಲ್ಲ ಅಂದಿದ್ರೆ ಈ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಿದ್ದ ಈ ಶಿವ ಅಂತ. ಶ್ರೀರಾಮಕೃಷ್ಣರು, ನರೇಂದ್ರ ಹಾಗೂ ಅವರ ಬಳಿ ಕೇಶವಚಂದ್ರ ಸೇನ, ಪ್ರತಾಪ್ ಚಂದ್ರ ಮಜುಮ್ದಾರ್ ಹಾಗೂ ವಿಜಯ್ ಕೃಷ್ಣ ಗೋಸ್ವಾಮಿ ಎಲ್ಲರೂ ರಾಮಕೃಷ್ಣರ ಬಳಿ ಕುಳಿತಿರ್ತಾರೆ. ಕೇಶವಚಂದ್ರ ಸೇನ, ಪ್ರತಾಪ್ ಚಂದ್ರ ಮಜುಮ್ದಾರ್ ಹಾಗೂ ವಿಜಯ್ ಕೃಷ್ಣ ಗೋಸ್ವಾಮಿ ಇವರು 3 ಜನ ಕೂಡ ರಾಮಕೃಷ್ಣರ ಬಳಿ ಸಾಕಷ್ಟು ಸಲ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಕೇಶವಚಂದ್ರ ಸೇನ ಹಾಗೂ ಪ್ರತಾಪ್ ಚಂದ್ರ ಮಜುಮ್ದಾರ್ ಬ್ರಾಹ್ಮ ಸಮಾಜದ ಪ್ರಮುಖ ವ್ಯಕ್ತಿಗಳಾಗಿರ್ತಾರೆ. ಹೊರದೇಶದಲ್ಲೂ ಕೂಡ ಅವರು ಪ್ರಖ್ಯಾತವನ್ನು ಹೊಂದಿರ್ತಾರೆ. ಹಾಗೂ ವಿಜಯ್ ಕೃಷ್ಣ ಗೋಸ್ವಾಮಿ ಅವನೊಬ್ಬ ಮಹಾನ್ ಸಂತ ಅಂತ ಈಗಲೂ ಕೂಡ ಒಡಿಸ್ಸಾ, ಬೆಂಗಾಲ್ ಅಲ್ಲೆಲ್ಲ ಅವನ ವಿಗ್ರಹವನ್ನಿಟ್ಟು ಪೂಜೆ ಮಾಡ್ತಾರೆ. ರಾಮಕೃಷ್ಣರ ಗಮನ ಇವರ ಹತ್ರ ಎಲ್ಲ ಹೋದ ನಂತರ ನರೇಂದ್ರನ ಹತ್ರ ಹೋಗುತ್ತೆ. ನರೇಂದ್ರನತ್ತ ರಾಮಕೃಷ್ಣರ ಗಮನ ಹೋದ ತಕ್ಷಣ ಅವರು ಸಮಾಧಿಸ್ಥರಾಗ್ಬಿಡ್ತಾರೆ. ಕೇಶವಚಂದ್ರ ಸೇನ, ಪ್ರತಾಪ್ ಚಂದ್ರ ಮಜುಮ್ದಾರ್ ಹಾಗೂ ವಿಜಯ್ ಕೃಷ್ಣ ಗೋಸ್ವಾಮಿ ರಾಮಕೃಷ್ಣರು ಸಮಾಧಿಗೆ ಏರಿದ್ದನ್ನು ನೋಡಿ ಅಲ್ಲಿಂದ ಹೊರಡ್ತಾರೆ. ನರೇಂದ್ರ ಅಲ್ಲೇ ಕೂತಿರ್ತಾನೆ. ಸ್ವಲ್ಪ ಸಮಯದ ನಂತರ ರಾಮಕೃಷ್ಣರು ಹೊರಗಿನ ಪ್ರಪಂಚಕ್ಕೆ ಪ್ರಜ್ಞೆಗೆ ಬಂದಾಗ ರಾಮಕೃಷ್ಣರು ನರೇಂದ್ರನನ್ನ ಕುರಿತು ಹೇಳ್ತಾರೆ, ಈಗ ತಾನೇ ತಾಯಿ ನನಗೆ ಏನು ತೋರಿಸಿದ್ಲು ಗೊತ್ತಾ,
3 ಜನ ಇದ್ದವರಲ್ಲ ಅವರೆಲ್ಲ ಕೆರೆ ಕುಂಟೆ ಬಾವಿಗಳಾದರೆ ನರೇಂದ್ರ ಹಾಲ್ದಾರ್ ಪುಕೂರ್ ಅಂತ ಒಂದು ದೊಡ್ಡ ಸರೋವರ. ಅವರು 3 ಜನ 4, 6, 10 ದಳ ಕಮಲಗಳಾದರೆ ನರೇಂದ್ರ ಸಹಸ್ರ ದಳ ಕಮಲ. ಅವರು 3 ಜನ ಆಧ್ಯಾತ್ಮಿಕತೆಯಲ್ಲಿ ಬೆಳಗುವಂಥ ಒಂದು ದೀಪವಾದರೆ ನರೇಂದ್ರ ಜ್ಞಾನ ಸೂರ್ಯ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದರ ಆದಾಗ, ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್, think of it, dream of it, live on that idea, let the brain, muscle, nerve, every part of your body be full of that idea and just leave every other idea alone ಅನ್ನೋ ಒಂದು ಸೇಯಿಂಗ್ ಕೂಡ ಕೋಟ್ ಮಾಡಿರ್ತಾರೆ. ಅದೇ ರೀತಿ ನಾವು ಕೂಡ ದಿವ್ಯತ್ರಯರನ್ನೇ ನಮ್ಮ ಒಂದು ಐಡಿಯಾ ಆಗಿ ಇಷ್ಟವಾಗಿ ತಗೊಂಡು ಅವರನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಇದರಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ರಾಮಕೃಷ್ಣ. ಶ್ರೀ ಸಚಿನ್ ಶಾಸ್ತ್ರಿ ಅವರಿಗೆ ಧನ್ಯವಾದಗಳು. ಇವರಿಗೆ ವಂದನಾರ್ಪಣೆ ಸಲ್ಲಿಸುವಂತೆ ಸಂಘದ ಸದಸ್ಯನಾದ ಚಿರಂಜೀವಿ ಗೌತಮ್ ಎಂ ಅವರನ್ನು ವಿನಂತಿಸಿಕೊಳ್ಳುವೆ. ಎಲ್ಲರಿಗೂ ಜಯರಾಮಕೃಷ್ಣ. ಪೂಜ್ಯ ಸ್ವಾಮೀಜಿ ಅವರಿಗೆ ನನ್ನ ನಮನಗಳು. ಈ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾದ ನಮ್ಮ ಮಕ್ಕಳ ಸಂಘದ ಹಿರಿಯ ಸದಸ್ಯರಾದ ಶ್ರೀ ಸಚಿನ್ ಶಾಸ್ತ್ರಿ ಅವರು ಸ್ವಾಮೀಜಿಯವರ ಉದಾತ್ತ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರು ಹೇಳಿದ ಶ್ರೀ ರಾಮಕೃಷ್ಣರ ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದರ ಚರಿತ್ರೆಯಲ್ಲಿ ನಮಗೆ ಅರ್ಥವಾಗುತ್ತದೆ. ನಾವೆಲ್ಲರೂ ಉತ್ತಮ ನಡೆನುಡಿಗಳನ್ನು ಕಲಿಯಬೇಕು, ಉತ್ತಮ ಗುರಿಗಳನ್ನು ಸಾಧಿಸಬೇಕು, ನಾವು ಉತ್ತಮ ವ್ಯಕ್ತಿತ್ವ ವಿಕಸನೆ ಹಾಗೂ ದೃಢವಾದ ಆತ್ಮವಿಶ್ವಾಸವನ್ನು ಹೊಂದಬೇಕು ಮತ್ತು ನಮ್ಮ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅವಶ್ಯಕವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಶ್ರೀ ಸಚಿನ್ ಶಾಸ್ತ್ರಿ ಅವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಸದಸ್ಯರ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಮೋಕ್ಷತಾ ಫಲ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುವೆ. ಜಯರಾಮಕೃಷ್ಣ. ಸೋದರ ಗೌತಮ್ಗೆ ಧನ್ಯವಾದಗಳು.